ನಾವು ಹರಿಯಾಣದಲ್ಲೂ ಕೂಡ 2000 ಇಸ್ವಿಯಿಂದ ಚೈಲ್ಡ್ ಲೇಬರ್ ಬಗ್ಗೆ ಕೆಲಸ ಮಾಡ್ತಾ ಇದ್ವಿ. ಸೊ ಅದು ಅನಿಸ್ತಾ ಇದೆ ನನಗೆ ಇಷ್ಟು ಜನ ಚೈಲ್ಡ್ ಲೇಬರ್ಸ್ ಹೇಗೆ ಬರ್ತಾರೆ ಏನು ಅಂತ. ಸೊ ಇವತ್ತು ಯಾವುದು ಬಂದು ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಂಥದ್ದು ಎಷ್ಟು ಮಟ್ಟಕ್ಕೆ ಹೋಗಿದೆ. ಅದಕ್ಕೆ ಸರ್ಕಾರ ಒಂದು ಯೋಜನೆ ಹಾಕೊಂಡಿದ್ದಾರೆ. ಇವತ್ತು ಮಕ್ಕಳು ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿಗೆ ಮೇಷ್ಟ್ರು ಹೊಡೆದು ಬಿಟ್ಬಿಟ್ರೆ, ಹಾಗೆ ತಂದೆ ತಾಯಿನ ಹೊಡೆದು ಬಿಟ್ಟರೆ ಮೇಷ್ಟ್ರು ಹೊಡೆದು ಬಿಟ್ಟರೆ ಇನ್ನು ಪೊಲೀಸರನ್ನು ಅವ್ರು ಮಕ್ಕಳಿಲ್ಲ, ಹೊಡೆಯೋದೇ ಇಲ್ಲ. ಲಾಟಿನ ಇಟ್ಕೊಂಡು ಪೊಲೀಸ್ ಯಾರು ಲಾಟಿ ಹೋಗಿದ್ವಿ, ಲಾಟಿನೇ ಬಿಟ್ಟು. ಹಾಗಾಗಿ ಮಕ್ಕಳು ಒಂಚೂರು ಏನಾದ್ರು ಅಂದರೆ ಅವ್ರು ಮನೆ ಬಿಟ್ಟು ಹೋಗ್ತಾರೆ. ಆ ಮನೆ ಬಿಟ್ಟವ್ರ ಮಕ್ಕಳು ಹುಡುಕೋದು ಕೆಲಸ ಮತ್ತು ಪೊಲೀಸರೇ. ಆದರೆ ಈ ಒಂದು ಡಿಪಾರ್ಟ್ಮೆಂಟ್, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ಬೇರೆ ಮತ್ತು ರೈಲ್ವೆ ಸಿಬ್ಬಂದಿಗಳು ಇವ್ರ ಕಾರ್ಯ ತುಂಬ ಅತಿ ಮುಖ್ಯವಾಗಿದೆ ಈ ಒಂದು ಯೋಜನೆಗೆ. ಇವತ್ತು ಅದಕ್ಕೆ ಯಾವತ್ತು ಯಾರು ನೋಡಿಲ್ಲ ರೈಲ್ವೆ ಸ್ಟೇಷನ್ ಪ್ರೋಗ್ರಾಮ್ ಮಾಡಲ್ಲ. ಹಾಗೆ ಯಾಕೆ ಮಾಡ್ತೀವಿ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಬೈದಂಥ ಮಕ್ಕಳು ಓಡೋಗ್ಬೇಕಾದ್ರೆ ಅವ್ರು ಅರ್ಥನೇ ಎರಡು, ಒಂದು ಬಸ್ಸು ಇಲ್ಲ ಟ್ರೈನ್. ಯಾಕೆ ಬಸ್ ಹತ್ತಲ್ಲ ಟ್ರೈನ್ ಯಾಕೆ ಅಂತಂದರೆ ಬಸ್ಸಲ್ಲಿ ಕಂಡಕ್ಟ್ರು ಟಿಕೆಟ್ ಕೇಳ್ತಾರೆ, ಟ್ರೈನಲ್ಲಿ ಎಲ್ಲರೂ ಸೀಟನ್ನು ಬಚ್ಚಿಟ್ಕೊಂಡು ಅವನು ಒಂದು ಕಡೆಯಿಂದ ಟ್ರಾಫಿಕಿಂಗ್ ಆಗೋಕ್ಕೆ ಭಾಳ ಈಸಿ ಆಗೋಂಥ ಒಂದು ಜಾಗ. ಹಾಗಾಗಿ ಇವತ್ತು ಇವರು ಭಾಳ ಮನಸ್ಸು ಈ ಒಂದು ಮಕ್ಕಳ ರಕ್ಷಣಾ ಜಾಲನ ಇವತ್ತು ಈ ಒಂದು ಟೀಮ್ ಇಲ್ಲಿ ರೆಡಿ ಆಯ್ತದೆ ಕಮಿಟಿ. ನಿಮ್ಮಿಂದ ಸರ್ ಮಕ್ಕಳು ಮನೆ ಬಿಟ್ಟು ಹೋದರೆ ನಿಮ್ಮ ಇಲಾಖೆಯಿಂದ ಮನೆ ಸೇವೆ ಕೆಲಸ ಮಾಡ್ತಾರೆ. ಇವತ್ತು ಈ ಮಟ್ಟಿಗೆ ನಮ್ಮ ಸಂಸ್ಥೆಯವರು ಡಾನ್ಬರ್ಸವರು ಇವೆಲ್ಲ ಇದ್ದಾರೆ. ನಿಮ್ಮ ಸಹಕಾರ ಆ ಮಗುವನ್ನು ತಾಯಿಯಿಂದ ದೂರ ಆಗಿದ್ದ ಮಗುವನ್ನು ಬಿಡೋದಕ್ಕೆ ನಿಮ್ಮ ಇಲಾಖೆ ಕೆಲಸ ತುಂಬ ಮುಖ್ಯವಾದದ್ದು ಅಂತ ಈ ಸಂದರ್ಭ ಅಂತ ನಾನು ಮಾಡ್ತೀನಿ. ಧನ್ಯವಾದ.